ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಶಾಲಾಗಮನ ಮಾತ್ರೇಣ ಶುದ್ಧ ವಿದ್ಯಾ ನ ಜಾಯತೆ, ಶಾಲಾಂ ದೇವಾಲಯಂ ಜ್ಞಾತ್ವಾ ಭಕ್ತಿರಾಸಕ್ತಿ ಜ್ಞಾನದಂ. ಒರಿಜಿನಲ್ ಇಂಟೆಲಿಜೆನ್ಸ್ will not come from regular attendance in schools. A student will get the knowledge only when he feels that the school is a temple, letter is God, and interest is devotion, and learning is worship. ಶಾಲಾಗಮನ ಮಾತ್ರೇಣ, ಶಾಲೆಗೆ ಆಗಮಿಸುವುದರಿಂದ ಮಾತ್ರದಿಂದಲೇ ಶುದ್ಧವಾದ ವಿದ್ಯೆ ನ ಜಾಯತೆ. ಶಾಲಾಂ ದೇವಾಲಯಂ ಜ್ಞಾತ್ವ, ಶಾಲೆಯನ್ನು ದೇವಾಲಯ ಎಂದು ತಿಳಿದು ಪುಸ್ತಕವನ್ನು ಭಕ್ತಿಯಿಂದ ದೇವರೆಂದು ಭಾವಿಸಿ ಪೂಜೆ ಎಂದು ಜ್ಞಾನವನ್ನು ಪಡೆದಾಗ ಭಕ್ತಿರ ಆಸಕ್ತಿ ಜ್ಞಾನದಂ. ಇಂಟ್ರೆಸ್ಟ್ ಈಸ್ ಡಿವೋಷನ್ ಆ್ಯಂಡ್ ಲರ್ನಿಂಗ್ ಈಸ್ ವರ್ಷಿಪ್. ಕಲಿಯುವಿಕೆ ಒಂದು ಪೂಜೆ ಎಂದು ಭಾವಿಸಿದಾಗ ಮಾತ್ರ ಜ್ಞಾನ ಬರಲು ಸಾಧ್ಯ. ಉತ್ತಮಂ ಸತು ಸಾ ವಿದ್ಯಾ ಪ್ರಕರ್ಷೇಣ ಪರೀಕ್ಷಿತಂ, ಪರೀಕ್ಷಾ ತೀಕ್ಷ್ಣ ಮಾತ್ರೇಣ ನೈಜ ವಿದ್ಯಾ ಪ್ರಕಾಶತೆ. ದಟ್ ಈಸ್ good knowledge which is severely scrutinized frequently. The gold will glitter only by rubbing seriously. ಉತ್ತಮಂ ಸತು ಸಾ ವಿದ್ಯೆ, ಉತ್ತಮವಾದ ಆ ವಿದ್ಯೆಯು ಪ್ರಕರ್ಷೇಣ ಪರೀಕ್ಷಿತಂ, ಚೆನ್ನಾಗಿ ತಿಕ್ಕಿ ತೀಡಿ ಕಲಿಯುವುದರಿಂದ ಮಾತ್ರ ಅದರ ಪರೀಕ್ಷೆ ಮಾಡಲು ಸಾಧ್ಯ. ಪರೀಕ್ಷಾ ತೀಕ್ಷ್ಣ ಮಾತ್ರೇಣ, ಪರೀಕ್ಷೆಯನ್ನು ಚೆನ್ನಾಗಿ ಕೊಟ್ಟಾಗ ಮಾತ್ರ ನೈಜ ವಿದ್ಯಾ ಪ್ರಕಾಶತೆ. ಸುಮ್ಮನೆ ಏನೋ 35 ಮಾರ್ಕ್ಸ್ ಬಂದುಬಿಟ್ರೆ ಆಗಲ್ಲ. 96 ಮಾರ್ಕ್ಸ್ವರೆಗೆ ಬರುವಲ್ಲಿವರೆಗೆ ಅವನ್ನ ತಿಕ್ಕಿ ತೀಡಿ ಪರೀಕ್ಷಾ ತೀಕ್ಷ್ಣ ಮಾತ್ರೇಣ ನೈಜ ವಿದ್ಯಾ ಪ್ರಕಾಶತೆ, ನಿಜವಾದ ಜ್ಞಾನಿಯಾಗಲು ಸಾಧ್ಯ. ವಿದ್ಯಾರ್ಥಿ ನಿತ್ಯ ಕರ್ತವ್ಯಂ ಪ್ರಯೋಗಾತ್ ಜ್ಞಾನ ಸಾಧನಂ ಕೃತ್ವಾ ನಿಯೋಜಿತಂ ಕಾರ್ಯಂ ದಿನಂ ಪ್ರತಿ ಪರೀಕ್ಷಿತಂ. ಎ ಸ್ಟೂಡೆಂಟ್ ಶುಡ್ ಎವ್ರಿ ಡೇ do practical research which leads to intelligence. He should do assignment every day and that should be valued daily by the real teacher. ವಿದ್ಯಾರ್ಥಿ ನಿತ್ಯ ಕರ್ತವ್ಯ, ಪ್ರತಿನಿತ್ಯ ವಿದ್ಯಾರ್ಥಿ ಮಾಡಬೇಕು. ಏನು, ಓದುವುದಕ್ಕಿಂತ ಹೆಚ್ಚು ಪ್ರಾಕ್ಟಿಕಲ್ ಪ್ರಯೋಗ ಮಾಡಬೇಕು. ಬ್ಯಾಂಕು ಎಂದರೆ ಬ್ಯಾಂಕಲ್ಲಿ ಹೋಗಿ ಕೂತ್ಕೋಬೇಕು ಸ್ವಲ್ಪ ಹೊತ್ತು. ಕೃಷಿ ಎಂದರೆ ಕೃಷಿ ಫೀಲ್ಡಲ್ಲಿ ಹೋಗಿ ಕೂತ್ಕೋಬೇಕು ಸ್ವಲ್ಪ ಹೊತ್ತು. ಪ್ರಯೋಗ ಜ್ಞಾನ ಸಾಧನವು, ಈ ಥರ ಪ್ರಯೋಗ ಮಾಡೋದರಿಂದ ಮೂಲಕ ಜ್ಞಾನದ ಸಂಪಾದನೆ ಮಾಡಲು ಸಾಧ್ಯ. ಮತ್ತು ಕೃತ್ವ ನಿಯೋಜಿತ ಕಾರ್ಯಂ, ಯಾರಾದರೂ ಒಂದು ಅಸೈನ್ಮೆಂಟು ನಿಯೋಜನೆ ಏನಾದ್ರು ಕೊಟ್ಟರೆ ತತ್ಕ್ಷಣದಲ್ಲಿ ಮಾಡಿಕೊಡಬೇಕು. ಒಂದು ವಾರ ಬಿಟ್ಟು ಕೊನೆ ದಿವಸ ಕೊನೆ ಮೂಮೆಂಟ್ಗೆ ಅವ್ರು ನೋಡಿ ಬರ್ಕೊಡೋದಲ್ಲ. ಪ್ರತಿ ಹೇಳಿದ 1 ಗಂಟೆಯಲ್ಲಿ ಅಥವಾ 2 ಗಂಟೆ ಒಳಗೆ ಕೃತ್ವ ನಿಯೋಜಿತ ಕಾರ್ಯಂ. ಮತ್ತು ಇದನ್ನು ದಿನಂ ಪ್ರತಿ ಪರೀಕ್ಷಿತಂ, ಪ್ರತಿದಿನ ಒಬ್ಬ ನಿಜವಾದ ಗುರು ಆದವನು ಇದನ್ನು ಓದಿ ಪರೀಕ್ಷೆಗೊಳಪಡಿಸಬೇಕು. ನಿಯೋಜನಾ ಕಾರ್ಯ ಸಮಯ ಲೋಕಜ್ಞಾನಂ ಪ್ರಾಯೋಗಿಕಂ ಅತ್ಯಂತ ಕ್ಲಿಷ್ಟಕಾಲೇ ತು ಸಮಾಜಂ ಗುರುರೂಪಕಂ. ವೈಲ್ ವಿ ಆರ್ ಗಿವಿಂಗ್ ಅಸೈನ್ಮೆಂಟ್, ದಟ್ ಶುಡ್ ಬಿ more live and relative to the real world. So the daily problems should be solved by the teacher or guru and the student. ನಿಯೋಜನಾ ಕಾರ್ಯ ಸಮಯ, ಅಸೈನ್ಮೆಂಟ್ ಕೊಡುವಾಗ ಲೋಕಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಕೊಡಬೇಕು. ಬ್ಯಾಂಕಿಂಗಲ್ಲಿ ಕೇಳಿದಾಗ ಬ್ಯಾಂಕು ಎಂದರೇನು, ಬ್ಯಾಂಕಿನಲ್ಲಿ ಎಷ್ಟು ವಿಧಗಳು, ಒಂದು ಬ್ಯಾಂಕ್ನ ರೋಡ್ ಸೈಡಲ್ಲಿ ಹೋಗಿ ನೋಡಿದಾಗ ಈ ಬ್ಯಾಂಕಲ್ಲಿ ನಮ್ಗೆ ಏನೇನು ರೀತಿಯ ಸೌಕರ್ಯಗಳು ಸಿಗುತ್ತೆ ಅಂತ ಅವನಿಗೆ ಜ್ಞಾನ ಬರಬೇಕು. ಅಂತಹ ಪ್ರಾಯೋಗಿಕವಾದ ಅಸೈನ್ಮೆಂಟ್ಗಳನ್ನು ಕೊಟ್ಟಾಗ ಅತ್ಯಂತ ಕ್ಲಿಷ್ಟ ಕಾಲ ಇತ್ತು. ಮತ್ತು ಬೇಗ ಕೊಡಬೇಕು, ವರ್ಷಗಟ್ಟಲೆ ಆದಮೇಲೆ ಕೊಡೋದಲ್ಲ. ಸಾಯಂಕಾಲದೊಳಗೆ ಇವತ್ತು ಹೇಳಿದ್ರೆ 2 ದಿವಸ ಒಳಗೆ ಕೊಟ್ಬಿಡ್ಬೇಕು, ಆ ಡೇಟ್ ಒಳಗೆ ಕೊಡಬೇಕು. ಅತ್ಯಂತ ಕ್ಲಿಷ್ಟ ಕಾಲ ಇತ್ತು, ಕಮ್ಮಿ ಸಮಯದಲ್ಲಿ ಬೇಗ ಕೊಡಬೇಕು. ಆಗ ಸಮಾಜಂ ಗುರು ರೂಪಕಂ, ಸಮಾಜ ಮತ್ತು ಇಡೀ ಸಮಾಜಕ್ಕೆ ಗುರು ಒಬ್ಬ ದಾರಿದೀಪವಾಗುತ್ತಾನೆ. ಮುಕ್ತವಾಹನ ಸೌಕರ್ಯಾತ್ ಶಾಲಾ ಗಚ್ಚತಿ ಬಾಲಕಃ, ನಿಸ್ತೇಜೆ ಸಕಲ ಸೌಕರ್ಯೇ
ಜ್ಞಾನದಾಹಿ ಪಲಾಯತಿ. Student will attend the classes due to the bus facility and food facility, so on and so forth. If you stop it, then you can identify the real student. ಮುಕ್ತ ವಾಹನ ಸೌಕರ್ಯ, ಮುಕ್ತವಾಗಿ ಶಾಲೆಯಿಂದ ಅದು ಇದು ಕೊಡ್ತಾರೆ, ಪುಸ್ತಕ ಕೊಡ್ತಾರೆ, ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಶಾಲಾಗಚ್ಚತಿ ಬಾಲಕ, ಶಾಲೆಗೆ ಬಾಲಕ ಹೋಗುತ್ತಾನೆ. ನಿಸ್ತೇಜೆ ಸಕಲ ಸೌಕರ್ಯ, ಎಲ್ಲ ಸೌಕರ್ಯಗಳನ್ನು ನಿಸ್ತೇಜಗೊಳಿಸಿದರೆ, ಕೊಡುವುದನ್ನು ನಿಲ್ಲಿಸಿದರೆ ನಿಜವಾದ ಜ್ಞಾನದಾಹಿ ಯಾರು ಎಂದು ತಿಳಿಯುತ್ತದೆ. ಅಲ್ಲಿಯವರೆಗೆ ಜನ ತುಂಬಿಕೊಳ್ಳುತ್ತಾರೆ. ಸೌಕರ್ಯಾದೇವ ವಿದ್ಯಾರ್ಥಿ ಶಾಲಾಗಮನ ಉತ್ಸುಕ, ಸಮಾಪ್ತೆ ಸರ್ವಸೌಲಭ್ಯಂ ಪಶ್ಯತಾಂ ಜ್ಞಾನ ಸಾಧಕಂ. When a student is coming to the school due to money and facility, so on and so forth, when we stop it, all the facilities, then we have to search the real students through our durbin. ಸೌಕರ್ಯಾದೇವ ವಿದ್ಯಾರ್ಥಿ ಶಾಲಾಗಮನ ಉತ್ಸುಕ, ಶಾಲೆಗೆ ಹೋಗೋದಕ್ಕೆ ಯಾಕೆ ಆಸೆ ಪಡ್ತಾನೆ ಅಂದರೆ ಅಲ್ಲಿ ಸೇಬು, ಹಾಲು, ಬ್ರೆಡ್ಡು, ಊಟ, ತಿಂಡಿ. ಇನ್ನು ಹೆಂಗೆ ಹುಡುಗರಿಗಾದರೆ ಅಲ್ಲಿ ಅಪೋಸಿಟ್ ಸೆಕ್ಸ್ ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ. ಸೌಕರ್ಯಾದೇವ ವಿದ್ಯಾರ್ಥಿ ಶಾಲಾಗಮನ ಉತ್ಸುಕ, ಎಲ್ಲ ಸೌಕರ್ಯಗಳಿದ್ದಾಗ ಮಾತ್ರ ಶಾಲೆಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾನೆ. ಸಮಾಪ್ತಿ ಸರ್ವ ಸೌಲಭ್ಯಂ, ಯಾವುದು ಕೊಡೋದಿಲ್ಲ, ಸ್ಟ್ರಿಕ್ಟು ನಾಳೆಯಿಂದ ಅಂತಂದರೆ ಪಶ್ಯತಾಂ ಜ್ಞಾನ ಸಾಧಕಂ, ಏನು ಜ್ಞಾನ ಸಾಧಕರು, ಜ್ಞಾನ ವಿಜ್ಞಾನ ಪ್ರಕಾಶಕರು ಓಡಾಡ್ತಿರ್ತಾರಲ್ಲ ಅವರಿಗೆ ಆ ಫೆಸಿಲಿಟೀಸ್ ಏನೋ ನಿಲ್ಲಿಸಿ ನೋಡಿ, ಆಗ ಜ್ಞಾನ ಪ್ರದೀಪಕರೆಲ್ಲ ಎಲ್ಲಿ ಹೋಗ್ತಾರೆ ಅಂತ ಕಾಣಿಸುತ್ತದೆ. ಜಯಂತಿಂ ಸಕಲಂ ಕೃತ್ವ ಪರಂ ಜ್ಞಾನೀತಿ ವಾದತೆ, ದುರಂತಂ ತತ್ ಸರ್ವೋತ್ಕರ್ಷಂ ಆಚರಣೆ ನೈವ ದೃಶ್ಯತೆ. During the celebration of celebrities' birthday, we say that we know everything about him. The tragedy behind this is we never practice any sayings of that celebrities. ಜಯಂತಿಂ ಸಕಲಂ ಕೃತ್ವ, ಎಲ್ಲ ವ್ಯಕ್ತಿಗಳ ದೊಡ್ಡ ದೊಡ್ಡ ಮಹನೀಯರ ಜಯಂತಿಗಳನ್ನು ಮಾಡಿ ಅವರ ಜ್ಞಾನ ಹಾಗೆ ಹೇಳುತ್ತಾರೆ, ಹೀಗೆ ಹೇಳುತ್ತಾರೆ, ವಾಲ್ಮೀಕಿಗಳು ಹಾಗೆ ಹೇಳುತ್ತಾರೆ, ಅಂಬೇಡ್ಕರ್ ಹೀಗೆ ಹೇಳುತ್ತಾರೆ, ವಿವೇಕಾನಂದರು ಹಾಗೆ ಹೇಳುತ್ತಾರೆ ಎಂದು ಹೇಳಿದ್ದು. ಎಲ್ಲರ ಮುಂದ್ಗಡೆ ವಾದ ಮಂಡನೆ ಮಾಡಿದ್ದು. ಆದರೆ ದುರಂತಂ ತತ್ ಸರ್ವೋತ್ಕರ್ಷಂ, ಆದರೆ ನಿಜವಾದ ಆಚರಣೆ. ಅಂಬೇಡ್ಕರ್ 1000 ಪುಸ್ತಕ ಓದ್ತಾಯಿದ್ರು, ನಾವು ಒಂದು ಪುಸ್ತಕ ನೋಡೋದು. ಅಂಬೇಡ್ಕರ್ ಬೀಡಿ ಸೇದಬೇಡಿ, ಸಿಗರೇಟ್ ಸೇದಬೇಡಿ ಅಂತ ಹೇಳ್ತಾಯಿದ್ರು, ಮದ್ಯಪಾನ ಸುರಾಪಾನ ಮಾಡಬಾರ್ದು ಅಂತ ಹೇಳಿದ್ರು. ಲಕ್ಷಾಂತರ ಪುಸ್ತಕಗಳನ್ನು ಓದಿದ್ರು, ಲಕ್ಷಾಂತರ ಸಬ್ಜೆಕ್ಟಲ್ಲಿ ಪಾಸಾದರು. ಮತ್ತು ಹಗಲು ರಾತ್ರಿ ಓದಿ ವಿದ್ಯಾವಂತರಾದರು. ವಾಲ್ಮೀಕಿಗಳು ಪುರುಸೊತ್ತಿಲ್ಲದೆ ಬರೆದ್ರು ರಾಮಾಯಣವನ್ನು. ಎಂಥ ಸಿದ್ಧಾಂತಗಳು, ಎಂಥ ತತ್ವ ಆದರ್ಶಗಳನ್ನು ಬರೆದ್ರು. ನೋಡ್ಬಿಟ್ಟು ಕೊನೆಗೆ 5-6 ಜನ ಹೆಂಡ್ರನ್ನ ಇಟ್ಕೊಂಡ್ರೆ ರಾಮಾಯಣ ಓದಿ ಏನು ಉಪಯೋಗ? ದುರಂತಂ ತತ್ ಸರ್ವೋತ್ಕರ್ಷಂ, ಅದರ ನಿಜವಾದ ಉತ್ಕರ್ಷ ಏನು, ಯಾವಾಗ ಆಚರಣೆಯಲ್ಲಿ ಮಾಡಬೇಕು, ಆಗ ಆ ಜ್ಞಾನಿಗಳ ಜಯಂತಿಯನ್ನು ಮಾಡಿದ್ದಕ್ಕೆ ಸಾರ್ಥಕತೆ ಬರುತ್ತದೆ. ಸಾಧಕಸ್ಯ ಪ್ರಚಾರಾರ್ಥಂ ಜಯಂತಿರಿತಿ ಪೂಜ್ಯತೆ, ದುರಂತಂ ಲೋಭಮುತ್ಕರ್ಷಂ ಕೋತ್ರ ಜ್ಞಾನ ಸಮಾಗಮ. People celebrate birthday of celebrities just for show off. But in reality, who is worried about their thoughts and ideology to implement it in our real life? ಸಾಧಕಸ್ಯ ಪ್ರಚಾರಾರ್ಥಂ, ಸಾಧಕನ ಪ್ರಚಾರಕ್ಕೋಸ್ಕರ ಜಯಂತಿ ಅಂತ ಪೂಜೆ ಮಾಡುತ್ತಾರೆ. ದುರಂತಂ ಲೋಭಮುತ್ಕರ್ಷಂ, ಆದರೆ ಇದರ ಗಾರಿಷ್ಠತೆ, ಪಾವಿತ್ರ್ಯತೆ ಎಲ್ಲಿ ಹೋಗುತ್ತದೆ? ಕೋತ್ರಜ್ಞಾನ ಸಮಾಗಮ, ಅವರು ಹೇಳಿದ ಕಳಬೇಡ, ಕೊಳಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇತರ ಅಳಿಯಲು ಬೇಡ ಅಂತ ಬಸವಣ್ಣವ್ರು ಹೇಳ್ತಾರೆ. ಆದರೆ ಮಾಡೋದಷ್ಟು ಅದೇ ರೀತಿ. ಏನು ಜಯಂತಿ ದಿವಸ ಬಸವಣ್ಣ ಹಂಗೆ ಹೇಳಿದ್ರು, ಬಸವಣ್ಣ ಹಿಂಗೆ ಹೇಳಿದ್ರು, ಅವಾಗ ಕಳ್ತನ ಮಾಡ್ತಿರ್ತಾನೆ. ಅವಾಗ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಆಡ್ಕೊತಾನೆ. ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಅಂತ ಹೇಳ್ತಾನೆ, ತನ್ನನ್ನು ಹೊಗಳ್ಕೋಬೇಡ ಅಂತ ಹೇಳ್ತಾನೆ. ಮಾತೆತ್ರ ಇವನ ಬಾಯಿಂದ ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ, ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ. ಎಲ್ಲಿ ಜಯಂತಿ? ಯಾರ ಜಯಂತಿ?
ದುರಂತಂ ಲೋಭಮುತ್ಕರ್ಷಂ, ಇದರ ಮಧ್ಯೆ ನನಗೆ ಎಷ್ಟು ಲಾಭ ಬರುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರದಿಂದ ತುಂಬಿ ತುಳುಕುವ ದೇಹದಲ್ಲಿ ಕೋತ್ರ ಜ್ಞಾನ ಸಮಾಗಮ, ಎಲ್ಲಿ ಜ್ಞಾನದ ಸಮಾಗಮ ಆಗುತ್ತದೆ? ದುರಂತ ನಾಯಕರು. ಜಯಂತ್ಯೋತ್ಸವ ಸಂದರ್ಭೆ ಪ್ರವಾಹಂ ಜ್ಞಾನಬೋಧನಂ ತದುಪರಿ ದಿನಮೇಕಂ ಜ್ಞಾನ ಲವಣಾಂಬು ಮಿಶ್ರಿತಾಂ. ಡ್ಯೂರಿಂಗ್ ದ ಸೆಲೆಬ್ರಿಟೀಸ್ ಬರ್ತ್ಡೇ celebration, there is a flow of speech one by one by everyone. But the next day of the program, salt mixes with the water. ಹೊಳೆಯಲ್ಲಿ ಹುಣಸೆಹಣ್ಣು ಕದಿರ್ತಂತೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸಾಲ್ಟ್ ಮಿಕ್ಸಸ್ ವಿತ್ ದ ವಾಟರ್. ಜಯಂತ್ಯೋತ್ಸವ ಜಯಂತಿಯ ಉತ್ಸವ ಸಂದರ್ಭದಲ್ಲಿ ಪ್ರವಾಹಂ ಜ್ಞಾನಬೋಧನಂ, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಮಕ್ಕಳೇ ಬೀಡಿ ಸೇದಬಾರದು, ಮದ್ಯಪಾನ ಮಾಡಬಾರದು, ಸುರಾಪಾನ ಮಾಡಬಾರದು, ಬೇರೆಯವರ ಹೆಣ್ಣು ಮಕ್ಕಳನ್ನು ತಾಯಿಯಂತೆ ನೋಡಿಕೊಳ್ಳಬೇಕು ಅಂತೆಲ್ಲ ಹೇಳಿದ್ದು. ಮರುದಿವಸ ತದುಪರಿ ದಿನಮೇಕಂ ಜ್ಞಾನ ಲವಣಾಂಬ ಮಿಶ್ರಿತಂ, ಇವರು ಹೇಳಿದ ಜ್ಞಾನ ಸಮುದ್ರದಲ್ಲಿ ಸೇರಿಕೊಂಡ ಉಪ್ಪಿನಂತೆ ಕರಗಿ ಹೋಗಿರುತ್ತದೆ. ಹೇಳುವುದೊಂದು, ಮಾಡುವುದು ಮತ್ತೊಂದು. ಇವರಿಗೆ ಯಾವುದೇ ರೀತಿಯ ಆಸಕ್ತಿ ಮಹಾನುಭಾವರಲ್ಲಿ ಇಲ್ಲ. ತನ್ನ ಲಾಭ ಲೋಭ ಮೋಹಗಳಿಗೆ ಮಾತ್ರ ಸೀಮಿತವಾಗಿ ಎಲ್ಲರ ಮುಂದುಗಡೆ ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಮಾಡುತ್ತಿರುತ್ತಾರೆ. ಇದನ್ನು ಬಿಟ್ಟು ಅವರು ಹೇಳಿದ ಮಾರ್ಗವನ್ನು 5% 10% ಆದರೂ ಅನುಸರಿಸಿದರೆ ನಿಜವಾದ ಜಯಂತಿಗೆ ಅರ್ಥ ಬರುತ್ತದೆ. ವಾಚಕೋ ಬಹವಃ ಸಂತಿ ಜಯಂತ್ಯುತ್ಸವಲೋಭಿನಃ ನೈಕೋಪಿ ಪಂಡಿತಾಸ್ತತ್ರ ಜ್ಞಾನಂ ಸತ್ಪ್ರಯುಜ್ಯತೆ. During the celebrities' birthday celebration, there are many people to speech, but there is none to practice the ideology of the celebrities. It is really a shame. ವಾಚಕೋ ಬಹವಃ ಸಂತಿ, ಭಾಷಣ ಮಾಡೋರು 100 ಜನ ಸಿಗ್ತಾರೆ. ಜಯಂತ್ಯುತ್ಸವ ಲೋಭಿನಃ, ಜಯಂತಿ ಮಾಡೋದ್ರ ಮೂಲಕ ಎಷ್ಟು ಕೋಟಿ ನುಂಗ್ಕೊಳ್ಬೋದು, ಜಯಂತಿಯ ಹೆಸರಲ್ಲಿ ಎಷ್ಟು ತಾನು ತಿಂಡಿ ಭೋಜನ ಊಟ ಮಾಡಬಹುದು ಎಂಬುದಕ್ಕಾಗಿ ಮಾತ್ರ ಮಾಡುತ್ತಾರೆ. ನೈಕೋಪಿ ಪಂಡಿತಾಸ್ತತ್ರ, ಆ ವ್ಯಕ್ತಿಯ ಬಗ್ಗೆ 5 ಪೈಸೆನೂ ತಿಳಿದಿರಲ್ಲ, ಎಲ್ಲೋ ಅಲ್ಲಿ ಇಲ್ಲಿ ಕಾಪಿ ಪೇಸ್ಟ್ ಅವ್ರ ಹತ್ರ ಕೇಳ್ಕೊಂಡು 5 ನಿಮಿಷಕ್ಕೆ ಪಟ ಅಂತ ಹೇಳಿಬಿಟ್ಟು ನೈಕೋಪಿ ಪಂಡಿತ, ಅವ್ರ ಬಗ್ಗೆ ಡೀಟೇಲಾಗಿ ಅಧ್ಯಯನ ರಿಸರ್ಚು ಮಾಡಿ ಏನು ಮಾಡಿರೋದಿಲ್ಲ. ಜ್ಞಾನಂ ಸತ್ ಪ್ರಯುಜ್ಯತೆ, ಅವರ ಜ್ಞಾನ ನಿಜವಾಗಿ ಪ್ರಯೋಜನಕ್ಕೆ ಬಂದೀತೆ ಎಂಬುದೇ ಪ್ರಶ್ನಾರ್ಥಕ. ಹೀಗೆಲ್ಲ ಮಾಡುವುದು ನಮಗೆ ನಾವೇ ಮಾಡಿಕೊಳ್ಳುವ ಅವಮಾನವಾಗಿದೆ. ಆಗಮನೆ ನಿರ್ಗಮನೆ ಚೈವ ಕ್ರೀಡಾಕೂಟಶ್ಚ ವಾಹನಂ ನ ಫಲೆ ಪುನರಾಯಾತಿ ವ್ಯರ್ಥ ಸೌಕರ್ಯ ಭೋಜನಂ. ಎ ಸ್ಪೋರ್ಟ್ಸ್ ಸ್ಟೂಡೆಂಟ್ಸ್ will be given to and fro bus fare to participate. The students will get all the facilities, food facility, bus facility, and enjoy and come back to their college without any cup or prize or without any sacrifice. Most of the teams, only two teams will get the prize, but still effort should be made, no? That also they are not doing. ಆಗಮನೆ ನಿರ್ಗಮನೆ ಚೈವ ಕ್ರೀಡಾಕೂಟಶ್ಚ ವಾಹನಂ, ಹೋಗುವುದಕ್ಕೆ ಬರುವುದಕ್ಕೆ ಕ್ರೀಡೆಗೆ ಎಲ್ಲ ರೀತಿಯ ವಾಹನ, ಊಟ ತಿಂಡಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿರುತ್ತಾರೆ. ಆದರೆ ಔಟ್ಕಮ್ ಏನು, ರಿಸಲ್ಟ್ ಏನು? ನ ಫಲೆ ಪುನರಾಯಾತಿ, ಯಾವುದೇ ಲಾಭವಿಲ್ಲದೆ ಎಲ್ಲರ ದುಡ್ಡು ವೇಸ್ಟ್ ಮಾಡಿ ಹೋಗ್ತಾರೆ ಬರ್ತಾರೆ. ವ್ಯರ್ಥ ಸೌಕರ್ಯ ಭೋಜನಂ, ಸೌಕರ್ಯವು ವೇಸ್ಟು, ಭೋಜನವು ವ್ಯರ್ಥ. ದುರಂತಂ ಪ್ರಾಂಶುಪಾಲೇಭ್ಯಃ ವಿದ್ಯಾರ್ಥಿ ಪರಿವೀಕ್ಷಣಂ ಛಾತ್ರಪಾಲನೋದ್ಯೋಗಂ ಉಪಾಧ್ಯಾಯ ವಿಡಂಬನಾ. Watching and controlling the students of an institution is the duty of a principal. The paradoxical nature of the teacher's job is really a tragedy of the time. ದುರಂತಂ ಪ್ರಾಂಶುಪಾಲೇಭ್ಯ, ಪ್ರಾಂಶುಪಾಲರು ವಿದ್ಯಾರ್ಥಿಗಳನ್ನು ಪರಿವೀಕ್ಷಣೆ ಮಾಡಬೇಕು.
ಆದರೆ ದುರಂತ ಎಂದರೆ ಪ್ರಾಂಶುಪಾಲನೇ ವಿದ್ಯಾರ್ಥಿಗಳು ಪರೀಕ್ಷೆ ಮಾಡೋ ಸ್ಥಿತಿ ಬಂದಿದೆ. ಛಾತ್ರ ಪಾಲನ ಉದ್ಯೋಗಂ ಉಪಾಧ್ಯಾಯ ವಿಡಂಬನ. ಛಾತ್ರ ಪಾಲನ ಹುಡುಗರನ್ನೇ ಎಲ್ಲೋಯ್ತಾರೆ ಎಲ್ಲಿ ಬರ್ತಾರೆ ನೋಡೋದೆ, ಹುಡುಗರೇ ಪ್ರಿನ್ಸಿಪಾಲ್ ನೋಡೋ ಸ್ಥಿತಿ ಬಂದಿದೆ. ಎಲ್ಲಿದ್ದಾರೆ ಪ್ರಿನ್ಸಿಪಾಲು. ಛಾತ್ರ ಪಾಲನ ಉದ್ಯೋಗಂ ಉಪಾಧ್ಯಾಯ ವಿಡಂಬನ. ಇದು ರಿಯಲಿ ಎ ಟ್ರ್ಯಾಜಿಡಿ. ಮಾಡಿದ ಅದೃಷ್ಟ, ಅವ್ರು ಮಾಡಿದ ಪುಣ್ಯ ಅಷ್ಟೆ. ಆಲಸಿ ಯವನೋಚ್ಛಿಷ್ಟಂ ಪರಂ ಸೌಭಾಗ್ಯ ಕಾರಣಂ. ಯವನಾದ್ ಅಪಹರತಿ ದ್ರವ್ಯಂ ಆಲಸಿ ಸರ್ವನಾಶನಂ. The reason for the backwardness of this country is of two types, namely, number one is idiot, number two is yavana. Yavana means who is discharging the baby, or he is a baby producer. He will misuse the assets. And the idiot who will destroy everything. Two persons are the reason for the backwardness of this country. ಆಲಸಿ ಯವನೋಚ್ಛಿಷ್ಟಂ. ಆಲಸಿ ಮತ್ತು ಯವನ ಇವರಿಬ್ಬರು ಉಚ್ಛಿಷ್ಟ, ಎಲ್ಲ ಬಿಟ್ಟವರು. ಪರಂ ದೌರ್ಭಾಗ್ಯ ಕಾರಣಂ. ಇವರಿಬ್ಬರೇ ಇಡೀ ದೇಶ ದೌರ್ಭಾಗ್ಯಕ್ಕೆ ಕಾರಣ. ಯವನಾದ ಅಪಹರತಿ ದ್ರವ್ಯಂ. ಯವನಾದವನು ಮಕ್ಕಳನ್ನು ಹುಟ್ಟಿಸಿ ಬಿಡ್ತಿರ್ತಾನೆ. ಅವನು ಅಪಹಾರ ದ್ರವ್ಯವನ್ನೆಲ್ಲ, ಬೇರೆಯವರ ಸಂಪಾದನೆಯೆಲ್ಲ, ಬೇರೆಯವ್ರ ಟ್ಯಾಕ್ಸ್ನೆಲ್ಲ ಇವನ ಮಕ್ಕಳಿಗೆ ಕೊಡ್ತಾ ಇರ್ತಾನೆ. ಇನ್ನೊಬ್ಬ ಆಲಸಿ ಕೊಟ್ಟಿದ್ದನ್ನು ಆಲಸ್ಯದಿಂದ ಏನು ಕೆಲಸ ಮಾಡಲ್ಲ, ಬಿಟ್ಟು ತಿನ್ಕೊಂಡು ನೆಕ್ಕೊಂಡು ನುಂಗ್ಕೊಂಡು ಹಾಗೆ ಸರ್ವನಾಶನ ಮಾಡ್ಕೊಂಡಿರ್ತಾರೆ. ಇವರಿಬ್ಬರಿಂದ ದೇಶ, ಒಬ್ಬ ಮಕ್ಕಳು ಹುಡ್ಸೋನು, ಒಬ್ಬ ಅನ್ನ ತಿಂದು ಹಾಕೋನು. ಉತ್ಪಾದನೆ ಮಾಡೋರಿಲ್ಲ. ಮಕ್ಕಳನ್ನ ಉತ್ಪಾದನೆ ಮಾಡೋರಿದ್ದಾರೆ, ಅನ್ನ ಉತ್ಪಾದನೆ ಮಾಡೋರಿಲ್ಲ. ಆಲಸಿ, ಸೋಂಬೇರಿತನ. ಇದರಿಂದ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ದೌರ್ಭಾಗ್ಯಂ ಜ್ಞಾನ ವಿಜ್ಞಾನಂ ಕೇವಲಂ ಸ್ವಾರ್ಥ ಸಾಧಕಂ. ಸಾಮಾನ್ಯ ಜ್ಞಾನ ಸಂಪನ್ನಾತ್ ಪೃಥ್ವಿ ಸಜ್ಜನ ಪಾಲಿತಂ. ದ ಟ್ರಾಜಿಡಿ ಬಿಹೈಂಡ್ ದ ಸೈನ್ಸ್ ಅಂಡ್ ಎಜುಕೇಷನ್ ಈಸ್ ಸೆಲ್ಫಿಶ್ನೆಸ್. ದ ಗ್ಲೋಬ್ ಕ್ಯಾನ್ ಬಿ ಸೇವ್ಡ್ ಈವನ್ ಇಫ್ ಯು ಹ್ಯಾವ್ ಮಿನಿಮಮ್ ಕಾಮನ್ ಸೆನ್ಸ್. ದೌರ್ಭಾಗ್ಯಂ ಜ್ಞಾನ ವಿಜ್ಞಾನಂ. ಎಲ್ಲ ರೀತಿಯ ಜ್ಞಾನ ವಿಜ್ಞಾನ ಕೇವಲಂ ಸ್ವಾರ್ಥ ಸಾಧಕಂ. ಅದು ಸ್ವಾರ್ಥಕ್ಕೋಸ್ಕರ ಮಾಡಿದಂತಹ ಜ್ಞಾನ ವಿಜ್ಞಾನ, ಎಲ್ಲ ಅಭಿವೃದ್ಧಿ, ಹಾಗೆ ಹೀಗೆ ವಿದ್ಯಾಭ್ಯಾಸ ಎಲ್ಲವೂ ಸ್ವಾರ್ಥ, ಎಲ್ಲ ದೇಶದ ದೌರ್ಭಾಗ್ಯ. ಇದರ ಬದಲಾಗಿ ಸಾಮಾನ್ಯ ಜ್ಞಾನವನ್ನು ಕೊಟ್ಟರೆ ಸಾಕು. ಹೇಗೆ ಬದುಕಬೇಕು, ಹೇಗೆ ಬಗಳಬೇಕು. ಸ್ಮಿತ ಪೂರ್ವಭಾಷಿ, ಎದುರುಗಡೆ ಸಿಕ್ಕಿದವನ್ನ ನಕ್ಕು ಮಾತಾಡಿಸುವುದು, ಅದೆರಡನ್ನು ಬಿಟ್ಟು ಇನ್ನೆಲ್ಲ ಮಾಡ್ತೀವಿ. ಸಾಮಾನ್ಯ ಜ್ಞಾನ ಸಂಪನ್ನ ಪೃಥ್ವಿ ಸಜ್ಜನ ಪಾಲಿತಂ. ಹೀಗೆ ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್. ರೋಡಲ್ಲಿ ಹೋಗುವಾಗ ಪಥ ಹೋಗಿಬಾರ್ದು, ಕಾಮನ್ ಸೆನ್ಸ್. ಅಲ್ಲಿ ರೋಡಲ್ಲಿ ಸೈಡಲ್ಲಿ ಯಾರು ನೋಡ್ತಿಲ್ಲ ಅಂದರೆ ಅಲ್ಲೇ ರಿಸರ್ಚ್ ಮಾಡು, ಅಲ್ಲೇ ಟಾಯ್ಲೆಟ್ ಮಾಡು. ಹೀಗೆಲ್ಲ ಮಾಡೋದ್ರಿಂದ ಯಾವ ವಿಜ್ಞಾನ, ಎಂಥ ಸೈಂಟಿಸ್ಟ್ಗಳ ಹಣೆ ಬರೋ ಅಷ್ಟೇ ಕತೆ, ಎಂಥ ವಿಜ್ಞಾನಿಗಳ ಹಣೆ ಬರೋ ಅಷ್ಟೇ ಕತೆ. ಕಾಮನ್ ಸೆನ್ಸ್ ಎಲ್ಲಿವರೆಗಿರಲ್ಲ. ಪೃಥ್ವಿ ಸಜ್ಜನ ಪಾಲಿತಂ. ಪೃಥ್ವಿ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಸಜ್ಜನರು, ಕಾಮನ್ ಸೆನ್ಸ್ ಇರೋರು ಬೆಳಿಬೇಕೆ ಹೊರತು ದೊಡ್ಡ ವಿಜ್ಞಾನದಿಂದ ಅವರ ಸ್ವಾರ್ಥ ಸಾಧನೆ ಆಗುತ್ತದೆ ಅಷ್ಟೇ. ಆದರೆ ದೇಶ ಅಭಿವೃದ್ಧಿ ಅಂತೂ ಸಾಧ್ಯವೇ ಇಲ್ಲ. ಪ್ರಾಣಿನಾಂ ಕ್ರಿಮಿಕೀಟಾದಿ ಸರ್ವಂ ಖಾದಂತಿ ಮಾನವಾಃ ತೇ ಸರ್ವೇ ಪುನರಾಯಾತಿ ವಿನಾಶೇತಿ ನಿಶ್ಚಿತಂ. We eat everything starting from insects to all animals. The departed animal soul will take rebirth again to kill the man again in the future. ಪ್ರಾಣಿನಾಂ ಕ್ರಿಮಿಕೀಟಾದಿ ಸರ್ವಂ ಖಾದಂತಿ ಮಾನವ. ಪ್ರಾಣಿ, ಕ್ರಿಮಿ, ಕೀಟ ಪ್ರತಿಯೊಂದನ್ನು ಮನುಷ್ಯ ತಿಂದು ತೇಗುತ್ತಾನೆ. ಆದರೆ ತೇ ಸರ್ವೇ ಪುನರಾಯಾತಿ, ಅವುಗಳೆಲ್ಲ ಪುನಃ ಬಂದು ನಮ್ಮನ್ನು ಒಂದು ದಿನ ನಾಶ ಮಾಡುವುದಂತೂ ಸತ್ಯ, ಖಂಡಿತ. ಅನ್ನಂಚ ಪಾಯಸಂ ಭಕ್ಷ್ಯಂ ದತ್ತಂ ಮಾನವ ಸಂಕುಲೆ ದುರಂತಂ ಪಶು ಭಕ್ಷಂತಿ ಗೋಮಾತಾ ಮಾತೃಸ್ಥಾನಕಂ. ಎ ಸ್ವೀಟ್ ಡಿಶ್ ಮೇಡ್ ಅಪ್ ಆಫ್ ಮಿಲ್ಕ್ ಆ್ಯಂಡ್ ರೈಸ್, ವಡಾ, ದೋಸಾ, ಚಪಾತಿ, ರೋಟಿ, ಎಟ್ಸೆಟ್ರಾ given by the God for human society. But the tragedy is we eat the cow which is next to the mother.
ಅನ್ನಂಚ ಪಾಯಸಂ ಭಕ್ಷ್ಯಂ, ಅನ್ನ ಪಾಯಸ ಭಕ್ಷ್ಯ ದತ್ತಂ ಮಾನವ ಸಂಕಲೆ, ಎಲ್ಲವೂ ದೇವರು ನಮಗೆ ಕೊಟ್ಟಂತಹ ವರ. ಆದರೆ ದುರಂತವೆಂದರೆ ಗೋಮಾತೆಯನ್ನು ಆದಿಯಾಗಿ ಪಶುಗಳನ್ನೆಲ್ಲ ನಾವು ಭಕ್ಷಂತೀವಿ. ನಮ್ಮ ತಾಯಿ, ಹಾಲು ಕುಡಿಸುವ ತಾಯಿಯಾಗಿರುವ ಗೋಮಾತೆಯನ್ನು ಬಿಡದೆ ಎಲ್ಲ ಪ್ರಾಣಿಗಳನ್ನು ತಿಂದು ತೇಗುತ್ತೇವೆ. ಜೀವಂ ಗೋಮೂಲ ಪಶ್ವಾದಿ ಮರಣೇ ರೋದತಿ ಸದಾ, ತತ್ಪೀಡಾ ಪುನರಾಗತ್ಯ ಕ್ರಿಮಿನಾ ಹಂತಿ ಮಾನವಾಃ. ಆಲ್ ಎನಿಮಲ್ಸ್ ಕ್ರೈ and feel before the death. That same feelings, that same cry formulates as energy and comes back and kills man in near future. ಜೀವಂ ಗೋಮೂಲ ಪಶ್ವಾದಿ ಮರಣೇ ರೋದತಿ ಸದಾ. ಹಸು, ಕರು, ಎಮ್ಮೆ, ಕೋಳಿ, ಕುರಿ, ಪಶುಗಳು, ಪ್ರಾಣಿಗಳು ಎಲ್ಲವಕ್ಕೂ ಜೀವ ಇರುತ್ತದೆ. ಆ ಜೀವಿಗಳು ತಮ್ಮ ಮರಣಕಾಲದಲ್ಲಿ ಗೋಳಾಡುತ್ತವೆ, ಅಳುತ್ತವೆ. ತತ್ ಪೀಡಾ ಪುನರಾಗತ್ಯ, ಅವು ಅನುಭವಿಸಿದ ಪೀಡೆ ಒಂದಲ್ಲ ಒಂದು ದಿನ ನಮಗೆ ಕ್ರಿಮಿನ ಹಂತಿ ಮಾನವ, ಕ್ರಿಮಿ ರೂಪದಲ್ಲಿ ಬಂದು ನಮ್ಮನ್ನು ನಾಶ ಮಾಡೋದು, ರೋಗ ರೂಪದಲ್ಲಿ ಬಂದು ನಮ್ಮನ್ನು ನಾಶ ಮಾಡೋದ್ರಲ್ಲಿ ಅನುಮಾನವೇ ಇಲ್ಲ. ಖಾತ್ವಾ ಪೀತ್ವಾ ದುರಾಚಾರೈ ನಾಶನಂ ದುರ್ಜನೈರ್ಧರ, ಬಹಿರ್ದೇಶೇನ ಉಚ್ಚಿಷ್ಟಂ ಕೃತ್ವಾ ನಾಶಂ ಜಲಾಯತಂ. The earth is raped by idiots and greedy persons frequently. We unclean everything by spitting, urinating, toileting, etc. into the water itself, and so on and on the earth, etc. and run away. After doing all these things, a person will run away without cleaning that particular place, like as usual by animals. Animals will do this. But what about the human beings? They also do the same thing. Then what is the difference between the man and the animal? Therefore, earth is raped. Therefore, we have variations in weather, variations in earthquakes, so on and so forth. ಖಾತ್ವಾ ಪೀತ್ವಾ ದುರಾಚಾರೈಹಿ, ಕುಡಿದು ತಿಂದು ದುರಾಚಾರ ಮಾಡುವುದರ ಮೂಲಕ ದುರ್ಜನೈರ್ಧರ, ದುರ್ಜನರಿಂದ ಈ ಭೂಮಿಯು ನಾಶವಾಗುತ್ತಿದೆ. ಬಹಿರ್ದೇಶೇನ ಉಚ್ಚಿಷ್ಟಂ, ಮನೆಯಲ್ಲಿ ಟಾಯ್ಲೆಟ್ ಇದ್ದರೂ ಹೊರಗಡೆ ಹೋಗಿ ರೋಡ್ ಸೈಡಲ್ಲಿ ಟಾಯ್ಲೆಟ್ ಮಾಡ್ತಾರೆ. ಯಾರು ಎಜುಕೇಟೆಡ್, ಅನ್ಎಜುಕೇಟೆಡ್ ಅಲ್ಲ. ಬಹಿರ್ದೇಶೇನ ಉಚ್ಚಿಷ್ಟಂ ಕೃತ್ವಾ ನಾಶಂ ಜಲಾಯತಿ. ಇಷ್ಟಲ್ಲದೆ ಆ ನದಿ ಪಾತ್ರದಲ್ಲಿ ತನ್ನ 10 ವರ್ಷಗಳ ಪಾತ್ರೆ, ಪರಡಿ, ಬಟ್ಟೆ ತೊಳೆದು ಆ ನದಿ ನೀರಿಗೆ ಬಿಡ್ತಾರೆ. ಕೆಳಗಡೆ ಇದ್ದಂತಹ ನದಿ ಪಾತ್ರದ ಕೆಳಗಿರುವಂತಹ ಜನ ಅದನ್ನು ಸ್ನಾನ ಮಾಡ್ಕೊಂಡು ಭಗವಂತ ಅಂತ ಮೈಯಲ್ಲೆಲ್ಲ ರೋಗಗಳನ್ನು ಹಚ್ಚಿಕೊಂಡು ಮನೆಗೆ ಹೋಗ್ತಾರೆ. ಇಂತಹ ಎಜುಕೇಟೆಡ್ ಇರುವ ದೇಶದಲ್ಲಿ ಅಭಿವೃದ್ಧಿಯಾಗಲು ಸಾಧ್ಯ. ಸಂತಿ ಛಾತ್ರ ಜ್ಞಾನದಾಹಿ ಉತ್ಸುಕಂ ಕಷ್ಟಜೀವನೆ ಪರಂ ದುರ್ಮಿತ್ರ ಸಂಯೋಗಾತ್ ಉದ್ದಿಷ್ಟಂ ದುಷ್ಪ್ರಭಾವಿತಂ. Still there are some good students who are really interested and inquisitive of knowledge, but due to the influence with the wicked students, they also practice bad activities, bad habits and bad attitudes, and thereby the purpose of education cannot be served. ಸಂತಿ ಭ್ರಾತ ಜ್ಞಾನದಾಹಿ, ಜ್ಞಾನದಾಹಿಗಳು ಛಾತ್ರರು. ಸಂತಿ ಛಾತ್ರಾಹ ಜ್ಞಾನದಾಹಿ, ಅನೇಕ ವಿದ್ಯಾರ್ಥಿಗಳು ಜ್ಞಾನದಾಹಿಗಳಾಗಿರೋರಿದ್ದಾರೆ, ಇಲ್ಲ ಅಂತಿಲ್ಲ, ಎಲ್ಲರೂ ಹಾಳಾಗಿಲ್ಲ. ಉತ್ಸುಕಂ ಕಷ್ಟ ಜೀವನೆ, ತುಂಬ ಕಷ್ಟದಲ್ಲಿ ಓದಬೇಕು, ಬರಿಬೇಕು, ಕಷ್ಟಪಟ್ಟು ಜ್ಞಾನ ಸಂಪಾದನೆ ಮಾಡಬೇಕು ಅನ್ನೋರು ಲಕ್ಷಾಂತರ ಜನ ಇದ್ದಾರೆ. ಆದರೆ ಅವರು ಅಂದ್ಕೊಂಡು ಬಂದು ಸೇರಿಕೊಂಡ ನಂತರ ಮಿತ್ರ ಸಂಯೋಗ ಜೊತೆ ಸಿಗುವಂಥ ಫ್ರೆಂಡ್ಶಿಪ್ನಿಂದ ಉದ್ದೇಶ್ಯಂ ದುಷ್ಪ್ರಭಾವಿತಂ, ಯಾಕೆ ಬಂದಿದ್ದೀನಿ, ಏನು ಮಾಡಬೇಕು ಅನ್ನೋದೆಲ್ಲ ಮರೆತು ಅವನು ಹೇಳಿದ ದಾರಿಯಲ್ಲಿ ಅಂತ ಮೇಷ್ಟ್ರನ್ನ ಬೈತಾನೆ, ನಗ್ತಾನೆ, ಖುಷಿ ಪಡ್ತಾನೆ. ಅದರಿಂದ ಇವನು ಖುಷಿ ಪಡ್ತಾನೆ. ಅವನ
ಏಕೆಂದರೆ ಕೆಟ್ಟದ್ದು ಬೇಗ ಆಕರ್ಷಣೆಗೊಳಗಾಗುತ್ತೆ. ಕೆಟ್ಟದನ್ನೇ ಕಲ್ತುಕೊಂಡು ದುಷ್ಪ್ರಭಾವಿತಂ ಬಂದ ಕಾರ್ಯವನ್ನು ಮರೆತು ಅವನು ಕೂಡ ಇನ್ನೊಬ್ಬ ಗ್ಯಾಂಗ್ ಲೀಡರ್ ಆಗುತ್ತಾನೆ. ಅನೇಕೋ ಸ್ಕಂದ ಕರ್ತವ್ಯ ವೃದ್ಧಿಜಾಲೆ ನಿರಂತರಂ ಯೋಗೀಂ ತ್ಯಾಗೀಂ ನಿಯುಜ್ಯೇತ ಕೇಂದ್ರೀಕೃತ ನಿಯಂತ್ರಣಂ. ಇಫ್ ವಿ ಆರ್ ಇಂಟ್ರೆಸ್ಟೆಡ್ ಇನ್ ಗ್ರೋತ್, we have to cut everything into small pieces continuously. We have to appoint a real social worker who is ready to sacrifice family, food, etc. And it should be a certainly controlled system. And it should be a centrally controlled system, controlled by the central government. ಅನೇಕೋ ಸ್ಕಂದ ಕರ್ತವ್ಯ, ಯಾವುದಾದ್ರು ಒಂದು ಕೆಲಸ ಮಾಡಬೇಕಾದ್ರೆ ಸಣ್ಣ 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 ತುಂಡುಗಳಾಗಿ ಕೆಲಸವನ್ನು ಮಾಡಿಕೊಳ್ಬೇಕು. ಸ್ಕಂದ ಅಂದರೆ ಪೀಸ್ಗಳು, ಅನೇಕ ಪೀಸ್ಗಳಾಗಿ ಮಾಡಿಕೊಂಡಾಗ ವೃದ್ಧಿಜಾಲೆ ನಿರಂತರಂ, ಆಡಮ್ ಸ್ಮಿತನ ಸ್ಪೆಷಲೈಸೇಷನ್, ಡಿವಿಷನ್ ಆಫ್ ಲೇಬರ್ ಅಂತಾರಲ್ಲ, ಅನೇಕೋ ಸ್ಕಂದ ಕರ್ತವ್ಯ, ಯಾವುದೇ ಒಂದು ಸಣ್ಣ ಕೆಲಸವನ್ನು ಕೂಡ ಪುನಃ ಸಣ್ಣ ಸಣ್ಣ ವಿಭಾಗಗಳಾಗಿ ಮಾಡಿಕೊಂಡಾಗ ಕಂಟಿನ್ಯೂಸ್ ಆಗಿ ಎಕ್ಸ್ಪರ್ಟೈಸ್ ಆಗ್ತಾರೆ. ವೃದ್ಧಿಜಾಲೆ ನಿರಂತರಂ ಯೋಗೀಂ ತ್ಯಾಗೀಂ ನಿಯುಜ್ಯೇತ. ಅದರ ಕಂಟ್ರೋಲಿಂಗ್ ಯಾರು ಇರಬೇಕು? ಎಲ್ಲ ಬಿಟ್ಟವನು, ಫ್ಯಾಮಿಲಿ, ಆಹಾರವನ್ನು ಮಿತವಾಗಿ ತಗೊಳ್ಳೋನು, ಏಕಾದಶಿ ಉಪವಾಸ ಮಾಡೋನು, ಯೋಗಿಯಾಗಿರಬೇಕು, ತ್ಯಾಗಿಯಾಗಿರಬೇಕು. ಅಂಥವ್ರನ್ನ ಅಲ್ಲಿಗೆ ಕಂಟ್ರೋಲರ್ ಆಗಿ ನಿಯಂತ್ರಣ ಮಾಡಬೇಕು. ಮತ್ತು ಎಲ್ಲವೂ ಕೇಂದ್ರೀಕೃತ ವ್ಯವಸ್ಥೆ, ಸೆಂಟ್ರಲಿ ಕಂಟ್ರೋಲ್ ಸಿಸ್ಟಮ್ ಆಗಿರಬೇಕು. ಎಲ್ಲ ಒಂದು ಕಡೆ ಯಾವನ ಹೇಳೋದು ಅವನು ಇನ್ನೇನು ಮಾಡೋದಲ್ಲ, ಮೇಲ್ಗಡೆ ಟಾಪಲ್ಲಿ ಎಲ್ಲವನ್ನು ನಿಯಂತ್ರಣ ಮಾಡ್ತಿರಬೇಕು. ಬ್ರ್ಯಾಂಚ್ ಬ್ಯಾಂಕಿಂಗ್, ಸೆಂಟ್ರಲ್ ಬ್ಯಾಂಕಿಂಗ್, ಎಲ್ಲೋ ಅಮೇರಿಕಾದಲ್ಲಿ ಕೂತಂತಹ, ಯಾವುದೋ ದೇಶದಲ್ಲಿ ಕೂತಂತಹ HDFCಯ ಬ್ಯಾಂಕ್ ಮ್ಯಾನೇಜರ್ ಇಡೀ ಪ್ರಪಂಚವನ್ನು ಹೇಗೆ ನಿಯಂತ್ರಣ ಮಾಡುತ್ತಾನೋ, ಕೇಂದ್ರೀಕೃತ ವ್ಯವಸ್ಥೆ ಇರಬೇಕು. ಆದರೆ ಪ್ರತಿಯೊಬ್ಬರಿಗೂ ಸಣ್ಣ ಸಣ್ಣ ಡಿವಿಷನ್ ಆಫ್ ಲೇಬರು, ಪ್ರತಿಯೊಬ್ಬರಿಗೂ ವಿಕೇಂದ್ರೀಕೃತ ನಿಯಂತ್ರಣವೂ ಕೂಡ ಇರಬೇಕು. ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಕೇಂದ್ರೀಕೃತ ನಿಯಂತ್ರಣವಿದ್ದಾಗ ದೇಶ ಅಭಿವೃದ್ಧಿ ಸಾಧ್ಯ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.